ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಲೋ ಸರ್, ಮಾರುತಿ ಸುಜುಕಿ ಕಾರ್ ಹಾಕಿದಾರಲ್ಲ, ಇದೆ ಶಿಫ್ಟ್? ಹೌದು ಸರ್. ಯಾವ ಸರ್ ಇದೆ ಶಿಫ್ಟಲ್ಲಿ ಕಾರು? ಸರ್ ವಿ ಡಿ ಐ ವಿಡಿಯೋ ವೇರಿಯಂಟಾ? ಅವನುಂಟು ಸರ್. ಓಕೆ, ಮಾಡಲ್ಲ ಸರ್ ಗಾಡಿ? ಸರ್ 12 ಎಂಡು. ಓಕೆ ಓಕೆ, ಓನರ್ ಎಷ್ಟಾಗಿದ್ದೀರಾ? ಸರ್ ಓನರ್ 3 ಜನ ಆಗಿದೆ ಸರ್. ಓಕೆ, ತೊಗೊಳೋರು ಫೋರ್ತಾ? ತಗೊಂಡೋರು ಫೋರ್ತು. ಓಕೆ, ರನ್ನಿಂಗ್ ಎಲ್ಲ ಎಷ್ಟಿದೆ ಸರ್ ಗಾಡಿ? ಸರ್ 1:35 ಓಡಿದೆ. 1,35,000 ರನ್ನಿಂಗ್ ಇದೆಯಾ? ಹ್ಞೂ ಸರ್. ಓಕೆ, ಗಾಡಿ ಟೈರ್ಗಳು ಸರ್? ಎಲ್ಲ 50% ಇದೆ ಸರ್. ಸ್ಟೇಪ್ ಮಾಡ್ಕೊಂಡು 5 ಟೈರ್ವೆ? 5 50% ಇದೆ. ಮ್ಯಾಗ್ಬಿಲ್ ಇದೆ. 5 ಮ್ಯಾಗ್ಬಿಲ್ ಇದೆ. ಮ್ಯಾಗ್ವಿಲ್ ಇದೆಯಾ ಗಾಡಿಗೆ? ಹ್ಞೂ ಸರ್. ಹ್ಞೂ ಸರ್. ಓಕೆ ಸರ್, ಏನೇನು ಬರ್ತದೆ ಸರ್ ನಿಮ್ಮ ಗಾಡಿಗೆ ಇಂಟೀರಿಯರ್ ಎಲ್ಲ? ಸರ್ ಇಂಟೀರಿಯಲ್ಲು ಸಬ್ಬೂಪರ್, ಆ್ಯಂಪು, ರಿವರ್ಸ್ ಕ್ಯಾಮ್ರಾ ಹಾಂ. ಪ್ರತಿಯೊಂದು ಇದೆ ಸರ್. ಟಿ ವಿ ಓಕೆ, ಟಚ್ ಸ್ಕ್ರೀನ್ ಇದೆಯಾ? ಇದೆ ಸರ್. ಓಕೆ, ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಇದೆಯಾ ಗಾಡಿಗೆ? ಎಲ್ಲ ಇದೆ ಸರ್. ಹ್ಞೂ ಸರ್. ಟಾಪ್ ಎಂಡ್ ಗಾಡಿ ಇದು. ಟಾಪ್ ಆ್ಯಂಡ್ ವೆಹಿಕಲ್ಲು? ಹ್ಞೂ ಸರ್. ಓಕೆ, ಏನು ಕೊಡ್ತೀವಿ ಸರ್ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು? ಸರ್ ಒಂದು 23-24 ಬರುತ್ತೆ. 23 ಪ್ಲಸ್ 24 ತನಕ ಬರುತ್ತಾ? ಹ್ಞೂ ಸರ್. ಓಕೆ ಸರ್, ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆನ್ಸು ಕ್ರಾಸ್ ಏನಿಲ್ಲ ಸರ್. ಶೋರೂಮ್ ಹಿಸ್ಟ್ರಿನೇ ಇದೆ. ಶೋರೂಮ್ ಹಿಸ್ಟ್ರಿ ಇದೆಯಾ ಪೂರ್ತಿ? ಹ್ಞೂ ಸರ್. ಓಕೆ ಸರ್, ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಟಿದ್ದೀರಾ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್, ಏನು ಹೇಳ್ತೀರಿ ಸರ್ ಪ್ರೈಸ್ ಗಾಡಿಗೆ? ಸರ್ 4:20 ಹೇಳ್ತೀನಿ. 4,20,000? ಹೇಳ್ತೀವಿ ಸರ್. 4,20,000 ಹೇಳ್ತಾ ಇದ್ದೀರಾ? ಹ್ಞೂ ಸರ್. ಫುಲ್ ಕ್ಯಾಶಲ್ಲಿ ಇರೋದು ನಿಮ್ಮ ವೆಹಿಕಲ್ ಇವಾಗ? ಹ್ಞೂ ಸರ್. ಓಕೆ, ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀರಾ ಇವಾಗ? ಡ್ಯಾಮೇಜ್ ಎಲ್ಲ ಏನೂ ಪಕ್ಕ ಇಲ್ಲ ಇದೆ ಸರ್? ಸರ್. ಎಲ್ಲ ಪಕ್ಕ ಇದೆ. ಓಕೆ ಸರ್, ರೇಟ್ ಫೈನಲ್ ರೇಟ್ ಅಂದರೆ ಏನು ಮಾಡಿಕೊಡ್ತೀರಾ? ಸರ್ ಒಂದು 10-20 ಹೆಚ್ಚು ಕಮ್ಮಿ ಕೊಡ್ತೀವಿ. 4 ಹಿಂದೆ ಮುಂದೆ ಕೊಟ್ಬಿಡ್ತೀವಿ ಸರ್. ಓಕೆ ಸರ್, ಯಾಕಂದರೆ ನಿಮ್ಮದು 2012 ಮಾಡಲ್ ಸರ್, ನೀವಾಗ ರೇಟ್ ನೋಡಿದ್ರೆ 18, 19 ಥರ ಮಾಡಲ್ ಥರ ರೇಟ್ ಇದೆ ಸರ್, ಗಾಡಿ ಸೇಲ್ ಆಗೋದು ಡೌಟ್ ಆಗುತ್ತೆ ಸರ್. ಸರ್ ನಮ್ಮ ಶೋರೂಮ್ ಹಿಸ್ಟ್ರಿನೇ ಇದೆ. ನಾವೇನು ಜಾಸ್ತಿ ಯೂಸ್ ಮಾಡಿಲ್ಲ. ಓಕೆ ಸರ್, ಇವಾಗ ನಾನು ಶೋರೂಮ್ ಪೀಸ್ ಇದ್ದಂಗೆ. ಒಂದು ಗ್ರಾಸಸ್ ಒಂದು ಡೆಂಟ್ ಇಲ್ಲ ಸರ್ ಗಾಡಿ. ಓಕೆ ಸರ್, ಆದ್ರೆ ಡೆಂತ್ ಇಲ್ಲ ಕ್ರ್ಯಾಸಸ್ ಇಲ್ಲ ಅದು ಸಿಗ್ತಾವೆ ಸರ್. 18, 17 ಮಾಡಲ್ ತನಕ ಸಿಗುತ್ತೆ ಅವರಿಗೆ. ಹಾಂ. ಹೌದಾ? ಇವಾಗ ನಾವು ಯೋಚನೆ ಮಾಡೋ ಥರನೂ ಅದೇ, ನೀವು ಯೋಚನೆ ಮಾಡೋದು ಅದೇ. ಹಕ್ಕ ಹಾಂ. ದೊಡ್ಡದಿಲ್ಲ ಸರ್, ನಿಮ್ಮ ಗಾಡಿ ಸೇಲ್ ಆಗಬೇಕಲ್ಲ. ಯಾಕಂದರೆ ಒಂದು ಗೊತ್ತಿರುತ್ತೆ 12 ಮಾಡಲು ಎಷ್ಟು ಅಮೌಂಟ್ ಕೊಟ್ಟು ತೊಗೊಳೋದು ಯಾರು ಮುಂದ್ಗಡೆ ಬರಲ್ಲ ಸರ್. ಹೌದಾ? ಎಷ್ಟು ಹೋಗುತ್ತೆ ಸರ್? ಆ ಥರ ಯೋಚನೆ ಮಾಡಿ ನೀವು ಹೇಳಿ ಸರ್ ನಿಮ್ಮ ಗಾಡಿ ರೇಟ್. ನೀವು ಗೊತ್ತಿದ್ದರೆ ಇರ್ತೀರಿ, ಯಾಕಂದ್ರೆ ಇವಾಗ 12 ಮಾಡಲ್ ಗಾಡಿ ಶಿಫ್ಟ್ ಓಡಿಸ್ತಾ ಇದ್ದೀರಿ ಅಂತಂದರೆ ನಿಮಗೆ ಸರ್ ರೇಟ್ ಒಂದು ಹೆಚ್ಚು ಗೊತ್ತಿದ್ದೇ ಕಮ್ಮಿ ಇರುತ್ತೆ. ಕೊಟ್ಬಿಡ್ತೀವಿ. ನಮ್ಗೇನು ಸ್ವಲ್ಪ ಪ್ರಾಬ್ಲಮ್ ಇದೆ. ಹ್ಞೂ. ಅಥವಾ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಸರ್. ಬಂದು ಗಾಡಿ ಬಂದು ನೋಡಲಿ ಫಸ್ಟ್. ಓಕೆ, ನೋಡಿ ಸರ್, ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಯಾಕಂದ್ರೆ ನನಗಂತೂ ಹ್ಞೂ ಸರ್. ಅಮೌಂಟ್ ಹ್ಞೂ ಸರ್. ಓವರ್ ಹ್ಞೂ ಸರ್. ಅನ್ನಿಸ್ತು. ನಾನು ಫಿಕ್ಸ್ ರೇಟ್ ಒಂದು ರೇಟ್ ಹೇಳೋಕ್ಕಾಗಲ್ಲ ನಿಮ್ಗೆ. ನನಗೆ ಗಾಡಿದು ರೇಟ್ ಗೊತ್ತಿದ್ದರೂ ಕೂಡ ಹೌದು ಸರ್. ನಿಮ್ಮ ಗಾಡಿ ರೇಟ್ನ ಹೇಳೋಕ್ಕಾಗಲ್ಲ. ಕಸ್ಟಮರೇ ಹೌದು. ಫೋನ್ ಮಾಡ್ತಾರೆ ನಿಮಗೆ, ನೀವು ಅವರು ಮಾತುಕತೆ ಮಾಡ್ಕೊಂಡು ಒಂದು ಕರೆಕ್ಟ್ ರೇಟ್ ಸರ್. ಹ್ಞೂ ಸರ್. ನಿಮಗೂ ಗೊತ್ತಿರುತ್ತೆ, ಗಾಡಿ ಮಾಡಿದ್ದೀರ ಅಂದ್ಬೇಕು ನಿಮಗೂ ಗೊತ್ತಿರುತ್ತೆ. ಒಂದು ಕರೆಕ್ಟ್ ರೇಟ್ ಮಾಡಿಕೊಡಿ ಸರ್ ಅಂತ ಹೇಳ್ತೀನಿ ಸರ್ ನಾನು. ಸರ್ ಒಂದು ಫೈನಲ್ಲು ಒಂದು 370 ಹಿಂದೆ ಮುಂದೆ ಬಂದು ಕೊಟ್ಬಿಡ್ತೀವಿ ಸರ್. 3,70,000 ಹಿಂದೆ ಮುಂದೆ ಬಂದರೆ ಕೊಡ್ತೀರಾ ಇನ್ನೂ? ಕೊಟ್ಬಿಡ್ತೀವಿ ಸರ್. ಓಕೆ, ನೋಡಿ ಸರ್, ಫೈನಲ್ ಟು ಕಸ್ಟಮರ್ ಫೈನಲ್. ಫೋನ್ ಮಾಡ್ತಾರೆ ನಿಮಗೆ. ಯಾಕಂದ್ರೆ ಓಕೆ ಸರ್. ಅವರು ಕೂಡ ಡೀಟೇಲ್ಸ್ ಗೊತ್ತಿರೋರಲ್ಲ, ನೀವು ಕೂಡ ಗೊತ್ತಿರೋರಲ್ಲ. ಓಕೆ ಸರ್. ಓಕೆ ಸರ್, ನೋಡಿ ಹೆಚ್ಚಿಗೆ ಮಾಡಿಕೊಡಿ. ತಮ್ಮ ಲೊಕೇಶನ್ ಆಯ್ತು ಸರ್. ಓಕೆ ಸರ್. ಓಕೆ, ತಮ್ಮ ಲೊಕೇಶನ್ ಸರ್? ಸರ್ ನಮ್ಮದು ತುಮಕೂರು ಹತ್ರ ದೇವರಸಳ್ಳಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ. ನೋಡಿ ಹೆಚ್ಚಿಗೆ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ.